ಮೇಲೆ ಇದ್ದಾರೆ ಅಮೇರಿಕಾದವ್ರು, ನಮ್ಮ ಬಿಟ್ಟರೆ ಸಾಕಪ್ಪ ಅಂತೇಳಿ. ಆದರೆ ಇರಾನಿನ ಮುಖ್ಯಸ್ಥ, ಇವತ್ತಿನ ಮುಖ್ಯಸ್ಥ ನಿಮ್ಗೆ ಗೊತ್ತದ, ನಮ್ಮ ಏನಪ್ಪ ಮೋಸ್ತಫಾ ಇದ್ದವ್ರು ಸ್ವಚ್ಛ ಹೇಳಿದ್ದಾರೆ, ಕದನ ವಿರಾಮ ಇಲ್ಲ, ಯುದ್ಧ ಆಗೋಗಲಿ ಪೂರ್ತಿ ಮುಗಿಲಿದು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಯೋಜನೆ ಅಲ್ಲಿ ಇರು ಸಹಿತ ಇವರಿದ್ದಾರೆ, ಮೋಸ್ತಫಾ ಕಮೀಲ್ ಇದ್ದಾರೆ, ಮತ್ತೆ ಇದ್ದಾರೆ, ಭಾಳಷ್ಟು ಇದ್ದಾರೆ. ಅವರೆಲ್ಲರೂ ಇವತ್ತು ಒಂದಾಗಿ ನಿಂತುಬಿಟ್ಟಿದ್ದಾರೆ. ನಾವು ಇದರಲ್ಲಿ ಸೋಲುವಾಗಿಲ್ಲ. ಅಮೇರಿಕೆಯನ್ನು ಕೊಲ್ಲಿಯಿಂದ ಮೇಲೆ ಎಬ್ಬಿಸ್ಕೊಳಿಸೋದು, ಜೊತೆಗೆ ಇಸ್ರೇಲ್ನ ಪೂರ್ತಿ ನಾಶ ಮಾಡೋದು ಅವ್ರ ಮುಖ್ಯ ಗುರಿ ಆಗಿದೆ. ಯಾಕಂದರೆ ನಿರಂತರವಾಗಿ 50 ವರ್ಷಗಳಿಂದ ಈ ಅಮೇರಿಕ ಮತ್ತು ಇಸ್ರೇಲ್ಗಳ ಒಂದು ಮೇಲ್ಮೇಲೆ ದಾಳಿಗಾಗಿ ಅವರ ಸೂಪರ್ ಪವರ್ ಕಂಡು ಇವರೆಲ್ಲರೂ ಮೌನ ತಾಳಿದ್ರು. ಆದರೆ ಇವತ್ತು ಎಕ್ಸ್ಪೋಸ್ ಆಗಿದೆ. ನಾವು ಅಮೇರಿಕನ್ ಗೆಲ್ಲಬಲ್ಲಿವು ಅನ್ನುವಂಥ ಒಂದು ನಿರ್ಧಾರಕ್ಕೆ ಇವತ್ತು ಇರಾನ್ ಬಂದಕ್ಕಾಗಿ ಈ ಒಂದು ಹೊಸ ವಿಷಯ ಒಂದು ಈಗ ಚೈನಾದಿಂದ ಶುರುವಾಗ್ಯದ. ಅದೇನು ಅನ್ನೋದು ಮುಂದಿನ ಎಪಿಸೋಡಲ್ಲಿ ನೋಡೋರು. ಈ ಪ್ರಥಮ ಭಾಗದಲ್ಲಿ ಇವತ್ತಿನ ಮಟ್ಟಿಗೆ ಹೇಳೋದಪ್ಪ ಅಂತಂದ್ರೆ, ಇವತ್ತೇನೋ ಇಸ್ರೇಲ್ ಹೊಡೆದಿರ್ಬೋದು ನಮ್ಮ ಲಾರಿ ಜಾಣಿಯನ್ನು, ಮತ್ತು ಅದಕ್ಕೆಲ್ಲ ಗುಲಾಮ್ ರೇಜಾ ಸುಲೈಮಾನ್ ಹೊಡೆದಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಪ್ರತಿಯೊಬ್ಬ ಸೈನಿಕನು ತಾನು ಸ್ವತಃ ಈ ಯುದ್ಧದಲ್ಲಿ ಇರೋದರಿಂದಾಗೆ ಮತ್ತು ಇದರಿಂದ ಪೂರ್ಣ ಪ್ರಮಾಣದಲ್ಲಿ ಚೈನಾ ಇರೋದರಿಂದಾಗೆ ಇದು ಸುಲಭವಾಗಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಮಾಡಿ ಅಮೇರಿಕೆಯ ಪವರ್ನ ಕಡಿಮೆ ಮಾಡಬೇಕು ಅನ್ನೋದು ಇದರಿಂದ ಉದ್ದೇಶ, ಮತ್ತು ಅದೇ ಕಾಲ ಇಸ್ರೇಲನ್ನು ಪೂರ್ತಿಯಾಗಿ ನೆಲಸಮ ಮಾಡಬೇಕು ಅನ್ನೋ ಗುರಿ. ಹೀಗಾಗಿ ಇವತ್ತು ಈ ಒಂದು 19 ದಿನದಂದು ಸಹಿತ ಯುದ್ಧ ಮುಂದುವರಿತಾ ಇದೆ. ನೋಡೋಣ ಏನಾಗ್ತದೆ ಇನ್ನು ಅಂತ ಹೇಳ್ತಾ, ಇನ್ನು ಎರಡನೇ ಭಾಗದಲ್ಲಿ ಮುಖ್ಯ ವಿಷಯ ಅದನ್ನು ಮಾತಾಡೋಣ ಅಂತ ಹೇಳ್ತಾ, ನಿಮ್ಮ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸೋರಿ. 16 ನ್ಯೂಸ್ ಅರ್ಥ ದೇಶ ಥರ ಸತ್ಯದ ಕೈಗಳಲ್ಲಿ ವಂದನೆಗಳು.